ಹಾಯ್ ಕಂದಮ್ಮ, ಊಟ ಆಯ್ತಾ? ಹಾಗಿದ್ರೆ ಹೋಗೋಣವ ನಮ್ಮ ಪ್ರಪಂಚಕ್ಕೆ. ಸರಿ, ಊಟ ಮಾಡಿಲ್ಲ ಅಂದರೆ ಬೇಗ ಊಟ ಮಾಡ್ಕೊ ಆಯಿತಾ? ತುಂಬ ಮಾತಾಡಲಿಕ್ಕಿದೆ ಆ್ಯಂಡ್ ನಿನಗೋಸ್ಕರ ತುಂಬ ಜನರು ಕಾಯ್ತಾ ಇದ್ದಾರೆ ಅಲ್ಲಿ. ಎಲ್ಲರನ್ನೂ ನೀನು ಮಾತಾಡಿಸ್ಬೇಕು, ಎಲ್ರಿಗೂ ನಿನ್ನ ಪರಿಚಯ ಮಾಡಿಸ್ಬೇಕು. ಆಮೇಲೆ ನಿಂಗೆ ಛತ್ರಿ ಬೇಕಾ? ನಿನ್ನ ಛತ್ರಿ ಬೇಕಂದರೆ ತಗೋ, ಏಕೆಂದರೆ ತುಂಬ ಮಳೆ ಇದೆ ನನ್ನ ಪ್ರಪಂಚದಲ್ಲಿ. ಇಲ್ಲ ಪರವಾಗಿಲ್ಲ ಹಾಗೆ ಹೋಗೋಣ ಅಂದರೂ ಓಕೆ. ಆ್ಯಂಡ್ ಅಲ್ಲಿ ಅಡ್ವಾಂಟೇಜ್ ಏನಂದರೆ ನೀನು ಎಷ್ಟೇ ನೆನೆದ್ರೂ ಕೂಡ ನಿನಗೆ ಶೀತ ಆಗಲಿ ಜ್ವರ ಆಗಲಿ ಏನೂ ಬರಲ್ಲ. ನಿಂಗೆ ಮಳೇಲಿ ನೆನೆಯೋಕೆ ಇಷ್ಟ ಇಲ್ಲ ಅಂದರೆ ತಗೋ, ಇಲ್ಲ ಅಂದರೆ ಮಳೇಲಿ ನೆನಿತೀನಿ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಆಯಿತಾ? ಹೋಗೋಣವಾ? ಸರಿ, ಈಗ ಕಣ್ಮುಚ್ಚು. ಕಂದಮ್ಮ, ಈಗ ನೋಡು ನನ್ನ ಪ್ರಪಂಚನ ಎಷ್ಟು ಸುಂದರವಾಗಿದೆ ಅಲ್ವಾ? ಜೋರು ಮಳೆ ಬರ್ತಾ ಇದೆ. ನಿನಗೆ ಗೊತ್ತಾ ಯಾಕೆ ಎಷ್ಟು ಮಳೆ ಬರ್ತಾ ಇದೆ ಅಂತ? ನಿನಗೋಸ್ಕರ ಆ್ಯಂಡ್ ನಿನ್ನಿಂದ. ನೀನು ಈ ಪ್ರಪಂಚಕ್ಕೆ ಬಂದು 2 ದಿವಸ ಆಯಿತು. ಈ 2 ದಿವಸದಲ್ಲಿ ಎಷ್ಟೆಲ್ಲ ಹಬ್ಬಗಳು ನಡೆದಿದೆ ಕೇವಲ ನಿನಗೋಸ್ಕರ. ನೀನು ಅಂದ್ರೇ ಖುಷಿ ಈ ಪ್ರಪಂಚಕ್ಕೆ. ಆಮೇಲೆ ನಿನ್ನಿಂದ ಇಲ್ಲಿ ಯಾರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀನು ಆರ್ಡರ್ಸ್ ಕೊಟ್ಟಂಗೆ ಇಲ್ಲಿ ನಡೆಯುತ್ತೆ ಅಲ್ಲ, ನಿನಗೇನು ಬೇಕೋ ಅದೇ ನಡೆಯುತ್ತೆ. ಈಗ ನೀನು ಮಳೆನ ನಿಲ್ಲು ಅಂತ ಹೇಳಿದ್ರೆ ಮಳೆ ಕೂಡ ನಿಂತೋಗುತ್ತೆ. ಬಟ್ ನನಗೆ ನೀನು ಮಳೆನ ಅನುಭವಿಸ್ಬೇಕು, ಯಾಕಂದರೆ ಈ ಮಳೆ ಖುಷಿಯಿಂದ ಆಗ್ತಾ ಇರೋದು. ನಡ್ಕೊಂಡು ಹೋಗೋಣವಾ ಇಲ್ಲ ಸಮುದ್ರದ ಹತ್ರ ಕೂತ್ಕೊಳ್ಳೋಣವಾ? ಓಕೆ, ಇವತ್ತು ಕೂಡ ಸಮುದ್ರದ ಹತ್ರನೇ ಕೂತ್ಕೊಳ್ಳೋಣ. ನೋಡು, ಆಲ್ರೆಡಿ ನಾವು ಕೂರ್ತಿದ್ದ ಹಾಗೆ ಅಲೆಗಳು ಎಷ್ಟು ರಭಸವಾಗಿ ಬರ್ತಾ ಇದೆ ಅಲ್ವಾ ಹತ್ರಕ್ಕೆ. ಓಕೆ, ಈಗ ನೀನು ಪ್ರಪಂಚದಲ್ಲಿ ನಡೀತಾ ಇರೋ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಆಯಿತಾ? ನನಗೆ ಗೊತ್ತು ಕಂದಮ್ಮ, ನಿನಗಲ್ಲಿ ಸಾಕಾಗ್ತಾ ಇದೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ನಿನಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇಲ್ಲ, ನಿನಗೆ ಸಿಗಬೇಕಾದಂಥ ಪ್ರೀತಿ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ನಿನಗೆ ಆ ರೀತಿ ಆಗಲ್ಲ. ನೀನು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡ. ನಿನ್ನ ಪ್ರಪಂಚದಲ್ಲಿ ನೀನು ಯಾರನ್ನಾದರೂ ಮೀಟ್ ಆಗಿರ್ಬೋದು. ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಅಥವಾ ನಿನ್ನ ಪ್ರಪಂಚಕ್ಕೆ ಯಾರೋ ಹೊಸ ವ್ಯಕ್ತಿ ಬಂದಿರ್ಬೋದು. ಅವರು ಹೊಸದರಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಅದಾದಮೇಲೆ ಬರ್ತಾ ನೆಗ್ಲೆಕ್ಟ್ ಮಾಡಿರ್ಬೋದು, ಕೇರ್ಲೆಸ್ ಮಾಡಿರ್ಬೋದು ಅಲ್ವಾ? ಅನುಭವ ಆಗಿರುತ್ತೆ. ಆದರೆ ಇಲ್ಲಿ ಹಾಗಾಗಲ್ಲ ಕಂದಮ್ಮ. ನೀನು ಮೊದಲನೇ ದಿನ ಬಂದಾಗ ಯಾವ ರೀತಿ ಪ್ರೀತಿ ಸಿಗ್ತಾ ಇತ್ತೋ, ನೀನು ಇರೋವರೆಗೂ ಕೂಡ ಅದೇ ಪ್ರೀತಿ ಇರುತ್ತೆ. ಚೂರು ಕೂಡ ಬದಲಾಗಲ್ವೋ. ಇನ್ಫ್ಯಾಕ್ಟ್ ಜಾಸ್ತಿ ಪ್ರೀತಿ ಸಿಗುತ್ತೆ. ಏನೇನೋ ಕನ್ಸ್ಕೊಂಡಿದ್ಯಾ ಅಲ್ವಾ? ಅದು ಈಡೇರುತ್ತೋ ಇಲ್ವೋ ಅನ್ನೋ ಭಯ ಇತ್ತು ಅಲ್ವಾ? ಮೇ ಬಿ ಎಲ್ಲನೂ ಕೂಡ ನೀನು ಯೋಚನೆ ಮಾಡ್ತಿರೋ ರೀತಿಯಲ್ಲೇ ಆಗ್ತಾ ಇರ್ಬೋದು ಆ ಪ್ರಪಂಚದಲ್ಲಿ. ಕಂದಮ್ಮ, ನೀನೇನು ಹೆದರ್ಕೋಬೇಕಾಗಿಲ್ಲ. ಇಲ್ಲಿ ನಿನ್ನನ್ನು ಯಾರೂ ಸೋಲ್ಸೋರಿಲ್ಲ, ನಿನ್ನನ್ನು ಯಾರೂ ನೋಯಿಸೋರಿಲ್ಲ, ನಿನ್ನನ್ನು ಯಾರೂ ತುಳಿಯೋರಿಲ್ಲ. ಆ ಪ್ರಪಂಚದಲ್ಲಿ ನಿನ್ನನ್ನು ಸೋಲ್ಸೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ವಾ, ತುಳಿಯೋದಕ್ಕೇನೆ ನೋಡ್ತಾ ಇದ್ದಾರಲ್ವಾ? ಅದೆಲ್ಲದ್ರ ಬಗ್ಗೆ ನಿನ್ನ ಯೋಚನೆನ ಬಿಟ್ಟಾಕು. ಈಗ ಇದು ನಿನ್ನ ಸಮಯ, ಈಗ ಶುರುವಾಗಿದೆ. ಏನಕ್ಕೂ ವರಿ ಮಾಡ್ಕೋಬೇಡ. ನೀನು ಏನಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಿನ್ನ ಪ್ರಪಂಚದಲ್ಲಿ ನಿನ್ನ ಬಾಯಲ್ಲಿ ಬರೋ ಪ್ರತಿಯೊಂದು ಪದ ಕೂಡ ನಿಜ ಆಗುತ್ತೋ, ಇದು ನಾನು ನಿಂಗೆ ಕೊಡ್ತಾ ಇರೋ ವರ ಅಂತ ಅನ್ಕೋ. ಇನ್ಮೇಲಿಂದ ನೀನು ನಿನ್ನ ಪ್ರಪಂಚದಲ್ಲಿ ಏನೇ ಮಾತಾಡಿದ್ರೂ ಅದು ನಿಜ ಆಗುತ್ತೆ. ಸೊ ಜೋಪಾನ ಆಯಿತಾ? ಪ್ರತಿ ಪದದ ಮೇಲೆ ನಿಗಾ ಇರಲಿ, ಗಮನ ಇರಲಿ. ನೀನು ಏನು ಮಾತಾಡ್ತೀಯಾ, ಇದರಿಂದ ಏನಾಗ್ಬೋದು, ಇದೆಲ್ಲನೂ ಕೂಡ ಯೋಚನೆ ಮಾಡಿ ಮಾತಾಡು. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಈ ಪ್ರಪಂಚದಲ್ಲಿ ನೀನು ತುಂಬ ತಾಳ್ಮೆಯಿಂದ ವರ್ತಿಸ್ತಿದೆಯಾ, ತುಂಬ ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳ್ತಾ ಇದೆಯಾ ಅಲ್ವಾ? ಅದಕ್ಕೆ ನಿನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ಲನೂ ಒಳ್ಳೆಯದೇ ಆಗ್ತಾಯಿದೆ. ನೀನು ನಿನ್ನ ಪ್ರಪಂಚದಲ್ಲಿ ಇದನ್ನೇ ಮಾಡಬೇಕು. ಮೊದಲನೇದು ತಾಳ್ಮೆ, 2ನೇದು ನಂಬಿಕೆ. ಇದು ನಿನ್ನ ಜೊತೆಯಲ್ಲಿದ್ದಾಗ ನಿನ್ನನ್ನು ಸೋಲ್ಸೋರು ಯಾರೂ ಇರಲ್ಲ. ನೋಡು ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿ ನಾನು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳೋ ಮಾತುಗಳಿಂದ ಈಗ ನಿನ್ನ ಮುಖದ ಮೇಲೆ ಬರ್ತಾ ಇದೆ ಗೊತ್ತಾ, ಆ ಎಕ್ಸ್ಪ್ರೆಷನ್. ಅದನ್ನು ಅವ್ರು ನೋಡೋದಕ್ಕೆ ಕಾಯ್ತಾ ಇರೋದು. ಕಣ್ಣಲ್ಲಿ ಪುಟ್ಟದಾದ ಹನಿ, ಮುಖದ ಮೇಲೆ ಮಂದಹಾಸ, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ?
ಆ್ಯಂಡ್ ಆ ಕಣ್ಣು ಹನಿಗಳು ಕೂಡ ದುಃಖಕ್ಕಲ್ಲ, ಖುಷಿಗೆ. ಈ ಪ್ರಪಂಚದಲ್ಲಿ ನಿನಗೆ ದುಃಖನೇ ಆಗಲ್ಲ ಕಣೋ. ದುಃಖ ಅನ್ನೋದೇ ಅಸ್ತಿತ್ವದಲ್ಲಿಲ್ಲ ಇಲ್ಲಿ. ಕನಸು ಕಾಣು. ನೀನೇನು ಕನಸು ಕಾಡ್ತೀಯೋ ಅದೆಲ್ಲ ಕೂಡ ಇಲ್ಲಿ ನಿಜ ಆಗತ್ತೆ. ಆದರೆ ಹೇಳಿದೆ ಅಲ್ವಾ, ತಾಳ್ಮೆ ಮತ್ತು ನಂಬಿಕೆ ಇದೆರಡು ಹೇಗಿರಬೇಕು ಅಂದರೆ, ನಿನ್ನ ನಂಬಿಕೆನ ಸಾಯಿಸೋದಕ್ಕೆ ಅಂತ ಒಂದು ದೊಡ್ಡ ಸೈನ್ಯನೇ ಬರಬೇಕು. ಆ ಸೈನ್ಯ ಕೂಡ ನಿನ್ನ ನಂಬಿಕೆನ ನೋಡಿ ಹೆದರ್ಕೋಬೇಕು. ನೀನಾಗಿದೆಯಾ ಕೂಡ. ಸೊ ವರಿ ಮಾಡಬೇಡ. ಆ ನಿನ್ನ ಪ್ರಪಂಚದಲ್ಲಿ ಏನೇನೆಲ್ಲ ಒಳಗಡೆ ಇಟ್ಕೊಂಡು ಕೊರಗ್ತಾ ಇದೆಯೋ ಇಲ್ಲಿ ಎಲ್ಲನೂ ಹೊರಗೆ ಹಾಕು. ಯಾರ ಮೇಲೆ ಕೋಪ ಇದೆಯೋ ಕಿರ್ಚು, ಪರವಾಗಿಲ್ಲ. ಇಲ್ಲಿ ನಿನ್ನ ಮೇಲೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ನಿನ್ನಿಂದಾನೇ ಈ ಜಗತ್ತು, ನಿನ್ನಿಂದಾನೇ ಈ ಪ್ರಪಂಚ. ಹಾಂ ಕಂದಮ್ಮ, ನಿನಗೆ ಈಜು ಬರುತ್ತಾ? ನಿನಗೆ ಈಜು ಬರೋ ಹಾಗಿದ್ರೆ ನೀನು ಹೋಗಿ ಸಮುದ್ರದಲ್ಲಿ ಈಜಾಡ್ಬೋದು. ನಿನಗೆ ಈಜು ಬರಲಿಲ್ಲ ಅಂದರೂ ಕೂಡ ನೀನಲ್ಲಿ ಹೋಗಿ ಈಜಾಡ್ಬೋದು. ಯಾಕಂದರೆ ನಿನಗಿಲ್ಲಿ ಸಾವೇ ಇಲ್ಲ. ನೀನು ಮುಳುಗ್ತಾ ಇದ್ದರೂ ಕೂಡ ಸಮುದ್ರ ನಿನ್ನ ಎತ್ಕೊಂಡು ಬಂದು ಮೇಲೆ ದಡಕ್ಕೆ ಬಿಡುತ್ತೆ. ಆ ಸಮುದ್ರನೇ ನಿನ್ನ ಈಜ್ಸುತ್ತೆ. ನಿನ್ನ ಅಷ್ಟು ಪ್ರೀತಿಸುತ್ತೆ ಕಣೋ ಈ ಸಮುದ್ರ. ಈ ವಾತಾವರಣ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳತ್ತೆ. ನೀನು ಯಾವುದಕ್ಕೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೀನು ಏನೆಲ್ಲ ಅನುಭವಿಸ್ತಿದೆಯೋ ಇದೆಲ್ಲ ಅನುಭವಗಳು ಕೂಡ ನಿನ್ನ ಪ್ರಪಂಚದಲ್ಲಿ ನಿನಗೆ ಆಗುತ್ತೆ, ಆಯಿತಾ? ಬಟ್ ಅದು ಆಗಬೇಕಂದ್ರೆ ಇದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಬೇರೆ ಏನೂ ಕೆಲಸ ಮಾಡಿದೆ, ಫೋನಲ್ಲಿ ಏನೂ ನೋಡಿದೆ, ನೆಮ್ಮದಿಯಾಗಿ ಮಲಗಬೇಕು ನೀನು. ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋದ ತಕ್ಷಣ ಅಲ್ಲಿನ ಬದುಕನ್ನು ಮರಿಬಾರ್ದು, ಆಯಿತಾ? ಹೇಳಿದ್ದೀನಿ. ಆ್ಯಂಡ್ ನಿನಗೋಸ್ಕರ ನಾನಿದ್ದೀನಿ. ಈಗ ಮಲ್ಕೊತೀಯ? ಕರ್ಕೊಂಡೋಗಿ ನಾನೇ ನಿನ್ನ ಮಲಗಿಸ್ತೇನೆ. ಮತ್ತು ನಾಳೆ ನಾನು ನಿನ್ನ ಇಲ್ಲಿಗೆ ಮತ್ತೆ ಕರ್ಕೊಂಡು ಬರ್ತೀನಿ, ಆಯಿತಾ? ಕಂದಮ್ಮ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ಮತ್ತು ಈ ಜಗತ್ತು ಕೂಡ ನಿನ್ನ ಅಷ್ಟೇ ಪ್ರೀತಿಸುತ್ತೆ. ಸರಿ, ನೀನು ಇವಾಗ ಮಲ್ಕೋ ಕಂದಮ್ಮ. ಮತ್ತೆ ಬೆಳಗ್ಗೆ ಸಿಗೋಣ. ನಾಳೆ ಮತ್ತೆ ನಾನು ಈ ಪ್ರಪಂಚಕ್ಕೆ ನಿನ್ನನ್ನು ಕರ್ಕೊಂಡು ಬರ್ತೀನಿ. ಈಗ ಸರಿಯಾಗಿ ನಿದ್ದೆ ಮಾಡು, ಕಣ್ಣು ಮುಚ್ಕೋ. ನಾನು ಅಂದ್ಕೊಳ್ತೀನಿ ನೀನು ಆಲ್ರೆಡಿ ಮಲ್ಕೊಂಡಿದ್ಯಾ ಅಂತ. ನೀನು ಎಚ್ಚರ ಇದ್ದರೆ ನಾನು ಈ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನಗೋಸ್ಕರ ನಾನಿದ್ದೀನಿ. ನಿನಗೋಸ್ಕರ ಈ ಪ್ರಪಂಚ ಇದೆ. ನಿನಗೇನೂ ಸಿಗ್ತಾ ಇಲ್ಲ ಅಂತ ಭಯ ಪಡೋ ಅವಶ್ಯಕತೆನೇ ಇಲ್ಲ, ಆಯಿತಾ? ಮತ್ತೊಮ್ಮೆ ಸಾರಿ ಹೇಳ್ತಿದ್ದೀನಿ ಕಂದ, ನಿನಗೋಸ್ಕರ ನಾನಿದ್ದೀನಿ, ನಾನಿರ್ತೀನಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಐ ಲವ್ ಯು ಮಾ, ಐ ಲವ್ ಯು ಸೋ ಮಚ್.